ಸ್ವಚ್ಛತೆಗೆ ಸಂಬಂಧಿಸಿದ ನಿಸ್ವಾರ್ಥ ಹೋರಾಟವನ್ನ 10 ವರ್ಷಗಳಿಂದ ನಿರಂತರವಾಗಿ ಮುಂದುವರಿಸುತ್ತಿರುವ ಪಹರೆ ವೇದಿಕೆ ತನ್ನ ದಶಮಾನೋತ್ಸವ ಹಬ್ಬವನ್ನ ಸೆಪ್ಟೆಂಬರ್ 27 ಶನಿವಾರ ನಗರದ ಶಿವಾಜಿ ಬಿಇಡಿ ಕಾಲೇಜು ಆವರಣದಲ್ಲಿ ಆಚರಿಸಲು ಸಜ್ಜಾಗಿದೆ. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ವೇದಿಕೆಯ ಗೌರವಾಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್ ಈ ಕುರಿತು ಮಾಹಿತಿ ನೀಡಿದ ಅವರು, ಸೆಪ್ಟೆಂಬರ್ 27ರಂದು ಬೆಳಿಗ್ಗೆ 10:30ಕ್ಕೆ ನಡೆಯಲಿರುವ ಉದ್ಘಾಟನಾ ಕಾರ್ಯಕ್ರಮವನ್ನ ಉತ್ತರ ಕನ್ನಡ ಜಿಲ್ಲೆಯ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಐಎಎಸ್ ಅಧಿಕಾರಿ ಉಜ್ವಲ್ ಕುಮಾರ್ ಘೋಷ್, ಶಿರಸಿ ಸಿಸಿಎಫ್ ಟಿ ಹೀರಾಲಾಲ್, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿಲೀಶ್ ಸಸಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಭ್ರಷ್ಟಾಚಾರ ಕೂಡ ಬಹಳ ಇತ್ತು, ಅದು ಕೂಡ ಈ ಪಹರೆ ವೇದಿಕೆ ಅದೇ ರೀತಿ ಕಡೆಗೆ ಕ್ರಮೇಣ ಏನಾಯ್ತು ಕೇಳಿದ್ರೆ ಕಾರವಾರದ ಗ್ರೀನ್ ಸ್ಟ್ರೀಟ್ ಹಾಗೂ ಬಸ್ ಸ್ಟ್ಯಾಂಡ್ ತನಕ ನಾವು ಒಂದೇ ರಸ್ತೆಯನ್ನು ನೋಡಿದಾಗಲೂ ಕೂಡ ಬಹಳಷ್ಟು ಕಸದ ರಾಶಿಗಳು ಅಲ್ಲಲ್ಲಿ ಇಟ್ಟಿತ್ತು. ಮತ್ತು ಎಲ್ಲ ರೋಡ್ನಲ್ಲಿ ಕೂಡ ಎಲ್ಲ ರಸ್ತೆಯಲ್ಲಿ ಕೂಡ ಕಸದ ರಾಶಿಗಳು ಎಲ್ಲ ಕಡೆಗೆ ಇದು ನಾವು ನೋಡ್ತು. ಆಮೇಲೆ ಏನಾಯಿತು ನಮ್ಮ ಇಲ್ಲಿ ಉಪಸ್ಥಿತರಿದ್ದ ಖ್ಯಾತ ವಕೀಲರಾದ ನಾಗರಾಜ್ ನಾಯ್ಕ ಸರ್ ಅವರಿಗೆ ಒಂದು ಐಡಿಯಾ ಹೊಳೆಯಿತು. ಇದು ನಾವು ಯಾಕೆ ಸ್ವಚ್ಛತಾ ಬಗ್ಗೆ ಒಂದು ಪ್ರಾರಂಭ ಮಾಡಬಾರದು, ಪಹರೆ ವೇದಿಕೆ ಒಂದು ಹೆಸರಿನಲ್ಲಿ ಅಂತ ಹೇಳಿಕೊಂಡು 2003ರಲ್ಲಿ ಸ್ಥಾಪನೆಯಾದ ಪಹರೆ ವೇದಿಕೆ ಭ್ರಷ್ಟಾಚಾರದ ವಿರುದ್ಧ ಹಾಗೂ ಕಾರವಾರದ ವಿವಿಧ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವ ವೇದಿಕೆಯಾಗಿ ಹೆಸರು ಮಾಡಿತ್ತು. 2015ರಲ್ಲಿ ಅಂದಿನ ಜಿಲ್ಲಾಧಿಕಾರಿ ಉಜ್ವಲ್ ಕುಮಾರ್ ಘೋಷ್ರಿಂದ ಪ್ರೇರಣೆ ಪಡೆದ ನಂತರ ಪ್ರತಿ ವಾರ ರವಿವಾರ ಸ್ವಚ್ಛತಾ ಕಾರ್ಯವನ್ನ ಪ್ರಾರಂಭಿಸಿ ಇಂದು 560 ವಾರಗಳನ್ನ ಪೂರೈಸಿದೆ ಎಂದು ಅವರು ತಿಳಿಸಿದ್ರು. ಅವಾಗ ನಮಗೆ ಇಷ್ಟು ಗುರುತು ಬಂತು. ಅದೇ ರೀತಿಯಲ್ಲಿ ನಾವು 2015 ಜನವರಿ 1ನೇ ತಾರೀಕಿಗೆ ಇದನ್ನು ನಾವು ನಮ್ಮ ಆಗಿನ DC ಅವರಾದ ಉಜ್ವಲ್ ಕುಮಾರ್ ಘೋಷ್ ಅವರಿಂದ ನಾವು ಅವರ ಒಂದು ಅಮೃತ ಹಸ್ತದಿಂದ ಪರಿಕರಗಳನ್ನು ವಿತರಿಸುವ ಮೂಲಕ ನಾವು ಇದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದು. ಇಲ್ಲಿ ತನಕ ಈಗ 560 ವಾರಗಳು ನಮ್ಮದು ಕಳೆದಿವೆ. 10 ವರ್ಷಗಳ ಸಮಯ ದಾಟಿ ಹೋಗಿದೆ. ಇದು ಒಂದು ದಶಮಾನೋತ್ಸವ ಮಾಡಬೇಕು ಹೇಳಿ ಎಲ್ಲ ನಮ್ಮ ಸದಸ್ಯರು ಬಯಸಿದ್ರಿಂದ ದಶಮಾನೋತ್ಸವ ನಾವು ಮಾಡ್ತಾ ಇದ್ದೇವೆ. ನಿಮ್ಗೆ ಗೊತ್ತುಂಟು, ನಗರದಲ್ಲಿ ಈಗ ಡಿವೈಡರ್ ಹಾಕಿದ್ದರಿಂದ ಬಹಳಷ್ಟು ಗಿಡಗಳು ನಾವು ನೆಟ್ಟಿದ್ದೇವೆ. ಅಶೋಕ ಗಿಡಗಳು ನಾವು ನೆಟ್ಟಿದ್ದೇವೆ. ಬಹಳ ಸುಂದರವಾಗಿ ಕಾರವಾರ ನಗರ ಈಗ ಕಾಣಲಿಕ್ಕೆ ನಮ್ಮ ಪಹರೆ ವೇದಿಕೆ ಕಾರಣ ಅಂತ ಹೇಳಬಹುದು. ಅದೇ ವೇದಿಕೆಯ ಅಧ್ಯಕ್ಷ ನಾಗರಾಜ್ ನಾಯಕ್ ಮಾತನಾಡಿ, 10 ವರ್ಷಗಳಿಂದ ಒಂದೇ ಒಂದು ವಾರವೂ ರಜೆ ಪಡೆಯದೆ ನಮ್ಮ ತಂಡ ನಗರದಲ್ಲಿ ಸ್ವಚ್ಛತಾ ಕಾರ್ಯ ನಿರ್ವಹಿಸಿದೆ. ಒಂದು ಮುಖ್ಯ ಉದ್ದೇಶ ಜನರಲ್ಲಿ ಸ್ವಚ್ಛತೆಯ ಅರಿವು ಮೂಡಿಸುವುದು. ಪಹರೆ ವೇದಿಕೆ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಒಂದೇ ಗುರಿ ಸ್ವಚ್ಛತೆ ಎಂಬ ಕಲ್ಪನೆಯಡಿ ಕೆಲಸ ಮಾಡುತ್ತಿದೆ ಎಂದು ಹೇಳಿದ್ರು. 10 ವರ್ಷದ ಅವಧಿಯಲ್ಲಿ ಕಾರವಾರ ನಗರದಿಂದ 560 ಲೋಡ್ ಪ್ಲಾಸ್ಟಿಕ್ ತೆಗೆದುಹಾಕಲಾಗಿದೆ. ಪ್ಲಾಸ್ಟಿಕ್ ಭೂಮಿಗೆ ಸೇರಿದ್ರೆ ಅದು ಪರಿಸರಕ್ಕೆ ಅಪಾರ ಹಾನಿ ಉಂಟು ಮಾಡುತ್ತದೆ. ಪ್ಲಾಸ್ಟಿಕ್ ಬಳಕೆ ಕ್ಯಾನ್ಸರ್ನಂತಹ ಮಾರಕ ರೋಗಗಳಿಗೆ ಕಾರಣವಾಗಬಹುದು. ಅದನ್ನು ತೆರವುಗೊಳಿಸುವ ಜೊತೆಗೆ ಜನರಿಗೆ ಪ್ಲಾಸ್ಟಿಕ್ ಎಸೆಯದಿರಿ ಎಂಬ ಜಾಗೃತಿ ಮೂಡಿಸುವ ಕಾರ್ಯವನ್ನು ನಾವು ಕೈಗೊಂಡಿದ್ದೇವೆ ಎಂದು ಹೇಳಿದ್ರು. ನಿಮಗೆ ಗೊತ್ತಿದೆ, ಅವರು ಒಂದು ಜಾರ್ಜ್ ಫರ್ನಾಂಡಿಸ್ ಅಂತ ಹೇಳಿದ್ರೆ ಯಾವ ಸಮುದಾಯ ಏನು ಅಂತ ಕೇಳಬಾರ್ದು, ಅತ್ಯಂತ ದೊಡ್ಡ ಯಕ್ಷಗಾನ ಪ್ರೇಮಿ ಅವರು. ಎಷ್ಟೋ ಸಲ ನಮ್ಮ ಜೊತೆ ಒಂದು ದೇವಾಲಯಗಳ ಸ್ವಚ್ಛ ಮಾಡಿ ನಾವು ಪ್ರಸಾದ ಕಡೆಯನ್ನೆಲ್ಲ ಅವರಿಗೆ ಕೊಡಿಸಿದ್ದೀವಿ. ಅಂದ್ರೆ ಅಷ್ಟೊಂದು ಭಾರತೀಯತೆ, ಈ ನೆಲದ ಸಂಸ್ಕೃತಿಗೆ ಗೌರವವನ್ನು ಕೊಡ್ತಕ್ಕಂಥ ವ್ಯಕ್ತಿ, ಕಲೆ ಸಂಸ್ಕೃತಿ ಬಗ್ಗೆ ಬಹಳ ಕಾಳಜಿ ಇರುವಂತ ವ್ಯಕ್ತಿ ಅವರು. ನಮ್ಮ ಗೌರವಾಧ್ಯಕ್ಷರಾಗಿರುವುದು ನಮಗೆ ತುಂಬಾ ಸಂತೋಷದ ಸಂಗತಿ. ಈಗ ದಶಮಾನೋತ್ಸವಕ್ಕೆ ಅವರನ್ನೇ ಆಯ್ಕೆ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಒಕ್ಕೊರದಿಂದ ಮಾಡಿದಾಗ ನಮ್ಮ ಪಹರೆ ವೇದಿಕೆ ಸದಸ್ಯರು, ಹಾಗೆ ಈ ಕಾರ್ಯಕ್ರಮದ ನಮ್ಮ ಈ ಪಹರೆ ನೇತಾರ ಯಾರು ಅಂತ ಕೇಳಿದ್ರೆ ಇವತ್ತು ಜಾರ್ಜ್ ಫರ್ನಾಂಡಿಸ್ ಅವರು. ಇಲ್ಲಿ ಅಧ್ಯಕ್ಷ ಒಂದು ರೀತಿಯ ನಾವು ಇಲ್ಲಿ ನೇತಾರ ಅಧ್ಯಕ್ಷ ಅಲ್ಲ, ನಮ್ಮ ಗೌರವಾಧ್ಯಕ್ಷರೇ ನೇತಾರರು, ನಾವು ಅವರು ಒಂಥರ PA ಇದ್ದಾಗೆ. ಸೊ ಹಾಗಾಗಿ ಅದರಿಂದ ಏನಾಗಿದೆ ಅಂತ ಹೇಳಿದ್ರೆ ಸಂಪೂರ್ಣ ಪ್ರಜಾಸತ್ತಾತ್ಮಕವಾಗಿ ಮತ್ತು ಈ ರೀತಿಯ ಪಹರೆ ವೇದಿಕೆಯ ಕಾರ್ಯಕರ್ತರು ಕೇವಲ ಕಾರವಾರದಲ್ಲಷ್ಟೇ ಅಲ್ಲದೆ ಕಾರವಾರದಿಂದ ಗೋವಾ ಗಡಿ, ಅಂಕೋಲಾ ಮತ್ತು ಗೋಕರ್ಣದವರೆಗೂ ಪಾದಯಾತ್ರೆ ನಡೆಸಿ ಸ್ವಚ್ಛತಾ ಸಂದೇಶವನ್ನ ಹಬ್ಬಿದ್ದಾರೆ.
ಈ ಪ್ರಯತ್ನದಿಂದ ತಾಲೂಕಾ ಮಟ್ಟದಲ್ಲಿ ಸ್ವಚ್ಛತೆಗೆ ಸಂಬಂಧಿಸಿದ ಅರಿವು ಮೂಡಿದಂತಾಗಿದೆ. ಸಂಘಟನೆಯಲ್ಲಿ ಸರ್ಕಾರಿ ನೌಕರರು, ನ್ಯಾಯವಾದಿಗಳು, ಉದ್ಯಮಿಗಳು, ಪತ್ರಕರ್ತರು, ಜನಪ್ರತಿನಿಧಿಗಳು, ಮಹಿಳೆಯರು ಹಾಗೂ ಯುವಕರು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಾರೆ. ಪ್ರತಿ ವಾರ ಸ್ವಯಂ ಪ್ರೇರಿತರಾಗಿ ತಮ್ಮ ಕೈಯಿಂದಲೇ ಸ್ವಚ್ಛತಾ ಕಾರ್ಯ ನಡೆಸುತ್ತಿರುವುದು ಈ ಸಂಘಟನೆಯ ವಿಶಿಷ್ಟ. 10 ವರ್ಷದಿಂದ ಹೋರಾಟದ ನೆನಪಿಗಾಗಿ ಪಹರೆ ವೇದಿಕೆ 1 ವರ್ಷ ಪೂರ್ತಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುವ ಯೋಜನೆ ಮಾಡಿಕೊಂಡಿದೆ. ದಶಮಾನೋತ್ಸವ ಸಮಾರಂಭದಲ್ಲಿ ಸ್ವಚ್ಛತಾ ಹೋರಾಟದ ಅನುಭವ ಹಂಚಿಕೆ, ಗೌರವ ಸನ್ಮಾನ ಹಾಗೂ ಮುಂದಿನ ದಶಕದ ಗುರಿ ರೂಪುರೇಷೆಗಳು ಚರ್ಚೆಯಾಗಲಿವೆ. ಕಾರ್ಯಕ್ರಮದಲ್ಲಿ ಪಹರೆ ವೇದಿಕೆಯ ಗೌರವಾಧ್ಯಕ್ಷರಿಗೆ ಹಾಗೂ ಪಹರೆ ಜೊತೆಗೆ ಸಹಕರಿಸಿದ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಲಾಗುವುದು ಎಂದರು. ಅವೆಲ್ಲವೂ ಸಹಿತ ಉಳಿದ್ರೆ ನಮ್ಮ ಕಲ್ಪನೆ ಏನಿದೆ, ಗೋ ಮಾತ್ರ ಪ್ಲಾಸ್ಟಿಕ್ ತಿಂದು ಹೊಟ್ಟೆ ಕೆಡಿಸ್ಕೊಳ್ತಾ ಇದೆ ಅಂತೇಳಿ, ಗೋವನ್ನ ಸಣ್ಣ ಸಣ್ಣ ಜೀವಿಗಳು ಸಮುದ್ರದಲ್ಲಿರುವ ಮೀನಿನ ಹೊಟ್ಟೆಯನ್ನು ಸಹಿತ ಇವತ್ತು ಪ್ಲಾಸ್ಟಿಕ್ ಸೇರಿದೆ ಅಂತೆ. ಅದರಿಂದ ಕ್ಯಾನ್ಸರ್ ರೋಗಗಳು ಅಂದ್ರೆ ಈ ಪ್ಲಾಸ್ಟಿಕ್ ನ ಯಾವ ಪ್ರಾಣಿಗಳು ತಿಂತಾವ, ಕೋತಿ ತಿಂತಾ ಇದೆ, ಇವತ್ತು ಪಕ್ಷಿಗಳು ತಿಂತಾ ಇದಾವೆ ಪ್ಲಾಸ್ಟಿಕ್ ಅನ್ನ. ಆ ಚಿಂಗಮ್ಮನ್ನ ತೆಗೆದು ಬಿಸಾಕ್ತಾರೆ, ಸಿಕ್ಕಿಸ್ಕೊಂಡು ಎಷ್ಟೋ ಪಕ್ಷಿಗಳು ಹಾವುಗಳು ಸಾಯ್ತಾ ಇದ್ದಾವೆ. ಹೀಗಾಗಿ 560 ಲೋಡು ಕಸ ಈ ಭೂಮಿ ಮೇಲೆ ಉಳಿದಿದ್ರೆ, ಅದು ಕಾರವಾರದ ಒಂದು ಸರ್ವೆ ನಂಬರ್ನಲ್ಲಿ ಉಳಿದಿದ್ರೆ ಯಾವ ರೀತಿಯ ಪರಿಣಾಮಗಳು ಆಗ್ತಿತ್ತು ಅನ್ನುವಂಥದ್ದನ್ನ ನಮಗ್ ನೋಡ್ಕೊಂಡಾಗ ನಮ್ಗೆ ಭಯ ಆಗ್ತದೆ, ಇದೆಲ್ಲ ಆಗ್ತಿದ್ದ. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದಿಷ್ಟು ಒಳ್ಳೆ ಕೆಲಸ ನಮ್ಮಿಂದ ಆಗಿದೆ ಅನ್ನುವಂತ ಆತ್ಮತೃಪ್ತಿ ಇದೆ. 10 ವರ್ಷ ಈ ಸಂಭ್ರಮಾಚರಣೆಯಲ್ಲಿ ವಿಶೇಷವಾಗಿ ಪತ್ರಿಕಾ ಸಹೋದರರಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ, ನೀವು ನಮ್ಮ ವರದಿಯಷ್ಟೇ ಮಾಡೋದಿಲ್ಲ, ನೀವು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಪಹರೆ ವೇದಿಕೆಯ ಕಾರ್ಯದರ್ಶಿ ಟಿಬಿ ಹರಿಕಾಂತ್, ಹಿಂದಿನ ಗೌರವಾಧ್ಯಕ್ಷರಾದ ಜಿಡಿ ಮನೋಜೆ, ಪ್ರಕಾಶ್ ಕೌರ್, ಕೆಡಿ ಪೆಡ್ನೇಕರ್, ಖೈರುನಿಸಾ, ಕಾರ್ಯಕಾರಿ ಸಮಿತಿಯ ಶಿವಾನಂದ್ ಶಾನ್ಬಾಗ್, ವಸಂತ್ ಭಟ್ ಸೇರಿದಂತೆ ಅನೇಕರು ಹಾಜರಿದ್ದರು. ಕೇಂದ್ರ ವೃತ್ತದ ಶ್ರೀ ಹೀರಾಲಾಲ್ ಸರ್ ಅವರು ಕೂಡ ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಜೊತೆಗೆ ನಮ್ಮ ಕಾರ್ಯಗಳಾದ ದೀಪನ್ ಅವರು ಅದೇ ರೀತಿ ಎಲ್ಲ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟ್ ಆಗಿ ಹೇಳಿದ್ರು ಗುರುಗಳು. ನನ್ನ ಮಗನ ಮೊದಲು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತೆಲ್ಲ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳ್ಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯ ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಪ್ರಧಾನ ತಾಂತ್ರಿಕ್ ಗಣೇಶನ್ ದೀಕ್ಷಿತರು, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 9910140330. ವಿಳಾಸ 27ನೇ ಕ್ರಾಸ್, 99ನೇ ಮೇನ್ ರೋಡ್, ಕೆಎಲ್ಇ ಕಾಲೇಜ್ ಹತ್ತಿರ, ಎಸ್ಬಿಐ ಬ್ಯಾಂಕ್ ಎದುರು, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪಿನ್ ಕೋಡ್ 580010. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.